ಸಾಲ್ವ್ ಮಾಡ್ಕೋರಿ ಅದನ್ನ ಪೂರ್ತಿ ನೀಟಾಗಿ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೋರ ಯಾವ್ದು ಸ್ಟೆಪ್ ಮಿಸ್ ಮಾಡ್ಬೇಡ್ರಿ 90% ಗ್ಯಾರಂಟಿ ಕ್ವಶನ್ ಇದ್ರ ಮೇಲೆ ಅಟ್ಲೀಸ್ಟ್ ಎಕ್ಸ್ಪ್ಲನೇಷನ್ ಕೇಳ್ತಾರ ವಿತ್ ಎಕ್ಸಾಂಪಲ್ ಇಲ್ಲ ಅಂತಂದ್ರೆ ಡೇಟಾ ಕೊಟ್ಟು ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಾರ 3 ವರ್ಷದಿಂದ ಕಾಮನ್ ಆಗಿ ಬರ್ಲಿಕ್ಕೆ ಕ್ವಶನ್ ಇದು ಒಂದೇ ಓದಿದ್ ಯಾವ ಕ್ವಶನ್ಸ್ ಕಾಮನ್ ಇಲ್ಲ ಅಟ್ಲೀಸ್ಟ್ ದೇ ಲಾಸ್ಟ್ ಗಿವ್ ಟು ರೈಟ್ ಶಾರ್ಟ್ ನೋಟ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರ ಆ ರೀತಿ ಕೇಳಿದಾಗ ನೀವು ಎಕ್ಸಾಂಪಲ್ ಬರೆದ್ರೆ ನಡೀತೈತಿ ಇಟ್ಸ್ a 10 marks question or path ಈಗ ಇನ್ನು ಅರ್ಧ ಕ್ವಶನ್ ಆಗೈತಿ ಇನ್ನು ಹಾಫ್ ಅದ only half of it is over transmitted data ಒಂದೇ ರೆಡಿ ಆಗೈತಿ ಆಮೇಲೆ received data ಮೇಲೆ whether it is erroneous or error free ಅನ್ನೋದನ್ನ justify ಮಾಡಬೇಕು ನಾ ಇದು ನೆಕ್ಸ್ಟ್ ಎರಡು ಪ್ರಾಬ್ಲಮ್ ಬರ್ತಾವ ಇದಕ್ಕಿಂತ ದೊಡ್ಡ ಅದಾವ ಮುಂದಿನ ಮಾರ್ಕ್ ಮುಗಿತಿಲ್ಲ ನೆಕ್ಸ್ಟ್ ರಿಸೀವ್ಡ್ ಡೇಟಾ ಬರ್ಕೊಂಡು ಆಗಲೇ ಕೊಡ್ತೀನಿ ನೋಡ ಐತಿಲ್ಲ ಹಾ ಅದ್ರ ಮೇಲೆ ಮತ್ತೆ ಹೊಳ್ಳಿ ಡಿವಿಷನ್ ಪರ್ಫಾರ್ಮ್ ಮಾಡ ಅದೇ ಜನರೇಟರ್ ದಿಂದ ರಿಸೀವ್ಡ್ ಡೇಟಾ ಅಂದ್ರೆ ಇದರಿಂದ ಡಿವೈಡ್ ಮಾಡಿ ಇಲ್ಲ ಅದು ಅಪೆಂಡ್ ಆಗೇ ಬಂದಿರ್ತೈತಿ ರಿಮೈಂಡರ್ ಇದನ್ನ ಅಟ್ಯಾಚ್ ಮಾಡಿ ಕಳಿಸಿರ್ತೀವಲ್ಲ ಅದಕ್ಕೆ ಅಲ್ಲೇ ಬರೀ ಡಿವಿಷನ್ ಅನ್ನು ಪರ್ಫಾರ್ಮ್ ಮಾಡೋದು ಅಲ್ಲೇನು ಆಡ್ ಮಾಡಂಗಿಲ್ಲ ರಿಮೈಂಡರ್ 0 ಬಂತು ಅಂದ್ರೆ ಎರರ್ ಫ್ರೀ ಅದನ್ನ ಬಿಟ್ಟು ಬೇರೆ ಏನ್ರೆ ಬಂತು ಅಂದ್ರೆ ಎರೇನಿಯಸ್ ಟೇಕ್ ಡೌನ್ ದ ಆನ್ಸರ್ ಈಗ ಯಾರು ಜಾಯಿನ್ ಆಗಿರಲ್ಲ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಟ್ರಾನ್ಸ್ಮಿಟೆಡ್ ಡೇಟಾ half of the problem is completed now we need to complete the other half ರಿಸೀವರ್ ಸೈಡ್ ಮಾಡ್ರಿ those who have completed this one sender side complete ಆಗಿತ್ತು ಅಂದ್ರೆ ಇನ್ನು ಕೆಳಗೈತೆ ಪ್ರಾಬ್ಲಮ್ ಮ್ಯಾಲಿಂದ ಅಷ್ಟೇ ಮಾಡ್ಬಿಟ್ಟು ಮುಗಿಸ್ಬೇಡ್ರಿ ಇದೇ ಇಲ್ಲಿದೆ ಸೇಮ್ ಇಲ್ಲಿ ಕೆಳಗಿಂದ ಕಾಣಂಗಿಲ್ಲ ಅಂತ ಇಲ್ಲಿ ಬರ್ತೀನಿ ಎರಡೆರಡು ಸರಿ ಅನ್ಬೇಡ್ರಿ ಇದು ಕಾಣಿಸ್ಲಿಕ್ಕತ್ತಿಲ್ಲ ಅಂತ ಹೇಳಿ ಈ ಸೈಡ್ ಬರ್ದಿದ್ದೈತಿ ಸೊ ಇದನ್ನ ಟರ್ಮ್ ಬರ್ಕೊಂಡಿದ್ರಿ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಶುರು ಮಾಡ್ರಿ ಇಲ್ಲ ಅಂತಂದ್ರೆ ಇಲ್ಲಿಂದಾನೆ ಬರ್ಕೋರಿ ಬೋರ್ಡ್ ಕಾಣಿಸ್ಲಿಕ್ಕತ್ತಿಲ್ಲ ಕೆಳಗಿನ ಸೈಡು ಅಂತ ಹೇಳಿ ಬರ್ದಿದ್ದೈತದ ಏನು ಸಾವಿತ್ರಿ
Savitri, why you have raised your hand? ಆಗಲೇ 36 ಮಂದಿ 37 ಇದ್ರು, ಈಗ 33ಕ್ಕೆ ಬಂದ್ರು ನೋಡಿ. ಓಕೆ, ಕಂಪ್ಲೀಟ್ ಆಗಿತ್ತು ಅಂದ್ರೆ ರಿಸೀವರ್ ಸೈಡ್ ಕ್ಯಾಲ್ಕುಲೇಷನ್ ಮಾಡ್ರಿ. ರಿಸೀವ್ಡ್ ಡೇಟಾ ಬರ್ಕೊಂಡಿರಲ್ಲ, ಪ್ರಾಬ್ಲಮ್ ಬರ್ಸ್ಬೇಕಾದ್ರೆ ಆ ರಿಸೀವ್ಡ್ ಡೇಟಾನ ಜನರೇಟರ್ ದಿಂದ ಡಿವೈಡ್ ಮಾಡ್ರಿ. ರಿಸೀವ್ಡ್ ಡೇಟಾ ಶುಡ್ ಬಿ ಡಿವೈಡೆಡ್ ಬೈ ಜನರೇಟರ್ ಪಾಲಿನಾಮಿಯಲ್. ಬರ್ಕೊಳ್ಳೋದು ಕಂಪ್ಲೀಟ್ ಆದವರು ಇದನ್ನು ಬರ್ಕೋರ. ಟ್ರಾನ್ಸ್ಮಿಟೆಡ್ ಡೇಟಾ ಇಷ್ಟು ಬರ್ದಾಗ ನಿಮ್ದು ಹಾಫ್ ಪ್ರಾಬ್ಲಮ್ ಕಂಪ್ಲೀಟ್ ಆಗ್ತೈತಿ. ಬರೀ ಡಿವೈಡ್ ಮಾಡಿಟ್ರಲ್ಲ. ಟ್ರಾನ್ಸ್ಮಿಟೆಡ್ ಡೇಟಾ ಏನು ಅಂತ ಹೇಳಿ original data and append a reminder to it, then your transmitted data will be ready. The data to be transmitted. And then perform a receiver side calculation. Divide the received data by generator polynomial. ಏನ್ ಬಂತು ರಿಮೈಂಡರ್? Yes, receiver side reminder ಏನ್ ಬಂತು? Yes, what is the reminder at the receiving end? All ಮಾಡ್ಲಿಕತ್ತೀರಿಲ್ಲ ರಿಸೀವರ್ ಸೈಡ್ ಇದ್ದ? Whether it is on the sender side or on the receiving end. Sender side ಅಥವಾ receiver side ಎರಡು ಸೈಡು ರಿಮೈಂಡರ್ ಯಾವಾಗಲೂ ನಿಮ್ಮ ಜನರೇಟರ್ ಪಾಲಿನಾಮಿಯಲ್ ಎಷ್ಟು ಇರ್ತೈತಿ ಅಷ್ಟೇ ಇರಬೇಕು. ಓಕೆ, half of the question is solved once you generate TR, that is transmitted data ನ ಜನರೇಟ್ ಮಾಡಿದ್ರಿ ಅಂದ್ರೆ ಅರ್ಧ ಸಾಲ್ವ್ ಆಯ್ತು. ಸೌಜನ್ಯ ರಾಂಗ್. Okay, so next half problem. You have to justify whether the received data is error free or it contains errors. Receive ಮಾಡ್ಕೊಂಡಿರುವಂತ ಡೇಟಾನಾಗ ಎರರ್ ಅದನೋ ಅಥವಾ ಎರರ್ ಫ್ರೀ ಅದನೋ ಅನ್ನೋದನ್ನ ಜಸ್ಟಿಫೈ ಮಾಡ್ರಿ ಅಂತ ಹೇಳ್ಯಾರ. What is the received data? 11010123450010. This is the received data.
ಇದು ರಿಸೀವ್ಡ್ ಡೇಟಾ. ಹೌದಾ? ಇವಾಗ ನಾವೇನ್ ಮಾಡ್ಬೇಕು? ಯು ನೀಡ್ ಟು ಪರ್ಫಾರ್ಮ್ ದ ಬೈನರಿ ಡಿವಿಷನ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇಟಾ. ಸೇಮ್ ಯಾವ್ದ್ರಿಂದ ಡಿವೈಡ್ ಮಾಡ್ತೀವಿ? ಜನರೇಟರ್ ಪಾಲಿನೋಮಿಯಲ್ ದಿಂದ. ದಟ್ ಈಸ್ 1 0 0 1 1. ಇದೇನಾ ನಿಮ್ ಜನರೇಟರ್ ಪಾಲಿನೋಮಿಯಲ್ g of x ಪಾಲಿನೋಮಿಯಲ್ ಕೊಟ್ಟಿದ್ದನ್ನ ಬೈನರಿ ಕನ್ವರ್ಟ್ ಮಾಡಿರಲ್ಲ. ಎಸ್ ಅಕ್ಷತಾ ಅಂಡ್ ಕೃಷ್ಣ, your answer is correct. ಕ್ಯಾಲ್ಕುಲೇಟ್. ಇದನ್ನ ರಬ್ ಮಾಡ್ಲಾ? ಎಲ್ಲರಿಗೂ ಗೊತ್ತಾಗೈತಿ. TR ಬರ್ಕೊಂಡಿರಲ್ಲ ಎಲ್ಲರೂ ಟ್ರಾನ್ಸ್ಮಿಟೆಡ್ ಡೇಟಾನ. First bit is 1, so put a 1 over here and 1 0 0 1 1. 0 1 is 1, 1 1 is 0, 0 0 is 0, 1 0 is 1, 1 1 is 0. Discard the last bit, take down the next bit. It is 1. First bit is 1, so put a 1 over here, 1 0 0 1 1. 0 0 0 0 0. Discard the last bit and take down the next bit. First bit is 0, so put a 0 over here, 1 2 3 4 5. 1 0 0 0 0. Discard the last bit, take the next one. First bit is 0, so put a 0 here and take 5 zeros. 1 0 is 1, 1 0 is 1. Both the bits are same, 0 0 0. Discard this one, take it down. Again check the first bit. First bit is 0, so put a 0 over here. 1 2 3 4 5. 1 0 1, 1 0 1, 1 0 1, 0 0 0. 0 0 0. Discard the last bit. Take down the first one. First bit to 0 again. So put a 0 over here. 0 0 0 0 0. 1 0 1, 1 0 1, 1 0 1, 1 0 1, 0 0 is 0. Last bit na discard ಮಾಡ್ರಿ. Next it is 0. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರ. I'll continue here. ಕಾಣಿಸ್ತೈತೆ ಸ್ಕ್ರೀನ್ ಮೋಸ್ಟ್ಲಿ ಮತ್ತೆ ಹೊಳಿ ಕೆಳಗೆ ತಗೋಬೇಕಾಗ್ತೈತೆ ಅನ್ಸುತ್ತೆ. ಅದ್ರ ಸಲುವಾಗಿ ಇನ್ನೊಂದನ್ನ ಬರೋದು ನೆಕ್ಸ್ಟ್ ತಗೋತೀನಿ. ಟೇಕ್ ಡೌನ್ ದಿಸ್ 0. ಫಸ್ಟ್ ಬಿಟ್ ಈಸ್ 1. If it is 1, then you need to place 1 over here and take the generator. 1 0 0 1 1. 0 1 is 0 1 ಅಂದ್ರೆ ಎಷ್ಟು? 1 1 1 0 1 1 and 0. So ಇದನ್ನೇ ಇಲ್ಲಿ ಬರೀಲಿಕತ್ತೀನಿ. ಮತ್ತೆ ಹೊಳಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 0 1 1 0 1. ಡಿಸ್ಕಾರ್ಡ್ ದ ಲಾಸ್ಟ್ ಬಿಟ್. 1 2 3 4 ಅದಾವ. ಅದ್ರ ಸಲುವಾಗಿ ನೆಕ್ಸ್ಟ್ ಬಿಟ್ ತಗೋರಿ. ನೆಕ್ಸ್ಟ್ ಬಿಟ್ ಈಸ್ 0. ಸೊ ಸಿ ದ ಫಸ್ಟ್ ಬಿಟ್. ಫಸ್ಟ್ ಬಿಟ್ ಈಸ್ 1. ಸೊ ಯು ನೀಡ್ ಟು ಪ್ಲೇಸ್ 1 ಓವರ್ ಹಿಯರ್ ಅಂಡ್ 1 0 0 1 1. 0 1 1 1 1 0 0 0 0 1 0 1 1 1 is 0. Discard the last bit and take down the next bit. It is 1. First bit ಏನದ ನೋಡ್ರಿ 1 ಅದ. ಅಂದ್ರ ಇಲ್ಲಿ 1 ಪ್ಲೇಸ್ ಮಾಡ್ರಿ. 1 0 0 1 1. 0 0 0 0 0. Discard the last one. It is 0. Take it down. First bit is 0. 1 2 3 4 5. 0 0 0 0 0. Discard the last bit. 4 ಅದಾವು. 4 ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಇಲ್ಲ ಈ ಬಿಟ್ಸ್ ಅದಕ್ಕೆ ಇನ್ನೊಂದು ತಗೋಬೇಕು. ಅದರ ಮುಂದಿಲ್ಲ, ಇಲ್ಲಿಗೆ ಡಿವಿಷನ್ ಸ್ಟಾಪ್ ಆಗುತ್ತೆ. ನೋಟಿಸ್ ಯುವರ್ ರಿಮೈಂಡರ್. ಇಟ್ ಈಸ್ ದಿಸ್ ಈಸ್ ಯುವರ್ ರಿಮೈಂಡರ್. 4 zeros ನಿಮ್ ರಿಮೈಂಡರ್. ಯುವರ್ ರಿಮೈಂಡರ್ ಈಸ್ 4 zeros. And then you can tell whether the received data is erroneous or it is error free. As the reminder at the receiving end is 0, receiving end in the reminder 0 ಬಂದೈತಿ. ಅದ್ರ ಸಲುವಾಗಿ ನಾವು ರಿಸೀವ್ ಮಾಡ್ಕೊಂಡಿರುವಂತ ಡೇಟಾ ಕರೆಕ್ಟ್ ಅದ. ಇಫ್ ಅಟ್ ಆಲ್ ಇಲ್ಲೇ 0 ಬಿಟ್ಟು ಏನೇ ಬಂದಿದ್ರು ಕೂಡ ರಿಸೀವ್ಡ್ ಡೇಟಾ ಎರೇನಿಯಸ್ ಇರ್ತಿತ್ತು. ಇಷ್ಟ ಆದ್ಮೇಲೆ ಕೆಳಗೊಂದು ಸ್ಟೇಟ್ಮೆಂಟ್ ಬರೀ. ಯಾರು ಸಾಲ್ವ್ ಮಾಡಿಲ್ಲಲ್ಲ ಸಾಲ್ವ್ ಮಾಡ್ಕೊರಿ ಫಸ್ಟ್. Take it down. Those who have not solved or those who have got wrong answer, please solve it first. ನಾ ಲೈನ್ ಹಾಕಿನಿ ಅಂತ ನೀವು ಲೈನ್ ಹಾಕ್ಬೇಡ್ರಿ. ಕೆಳಗಿನ ಬೋರ್ಡ್ ಕಾಣಂಗಿಲ್ಲ, ಕ್ಯಾಮ್ರಾ ಶಿಫ್ಟ್ ಮಾಡಿದ್ರ ಈ ಕ್ವಶನ್ ಕಾಣಂಗಿಲ್ಲ ಅಂತ ಹೇಳಿ ನಾನು ಆ ರೀತಿ ಬರ್ದೀನಿ. ಮತ್ ಮೇಡಮ್ ಲೈನ್ ಹಾಕ್ಯಾರ ಅಂತ ಹೇಳಿ ನೀವು ಲೈನ್ ಹಾಕೊಂಡ್ ಬರ್ಕೋಬೇಡ್ರಿ. ಅಷ್ಟು ಶಾಣೆನೇ ಇದ್ದೀರಿ ಸ್ವಲ್ಪ ಜನ. And those who have solved, take it.
Write the statement. ಯಾರು ಸಾಲ್ವ್ ಮಾಡಿರಲ್ಲ ಅವ್ರಿಗೆ ಕೆಳಗೆ ಸ್ಟೇಟ್ಮೆಂಟ್ ಅನ್ನ ಬರ್ಕೋರಿ. As the reminder at the receiving end is, as the reminder at the receiving end is 4 0 ಬರಿ 0 0 0 0. As the reminder at the receiving end is 0 0 0, the received data is error free. The received data is error free. ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು. Now one problem is complete. ಯಾರು ಸಾಲ್ವ್ ಮಾಡ್ಕೊಳಕತ್ತಿರಲ್ಲ ಸಾಲ್ವ್ ಮಾಡ್ಕೋರಿ. ಅದಾದ್ಮೇಲೆ ನಾ ಈ ಸ್ಟೇಟ್ಮೆಂಟ್ ಬರ್ದಿರ್ತೀನಿ ಅಂತ ಇದನ್ನ ಬರ್ಕೋರಿ. Problem complete ಆಯ್ತು ಅಂದ್ರೆ please raise your hands. Once you complete taking down the problem, please raise your hands. ನಾ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಡಿಕ್ಟೇಟ್ ಮಾಡ್ತೀನಿ, ಅದ್ರ ಸಲುವಾಗಿ ಹಿಂದೆ ಮುಂದೆ ಆಗಬಾರ್ದು ಅಂತ. ಬರ್ಕೊಳ್ಳೋದಾದ ತಕ್ಷಣ ದಯವಿಟ್ಟು ಕೈ ಎತ್ರಿ. Once you complete taking down the problem, please raise your hands. Let g of x be x raised to 3 plus x plus 1. Consider the information sequence. Consider the information sequence 1001 1001. ಅಲ್ಲೇ ಕ್ವಶನ್ ಎ ಮತ್ತು ಬಿ ಅಂತ ಎರಡು ಪಾರ್ಟ್ನ ಕೊಟ್ಟಾರ. ಎ ಅಂತ ಹೇಳಿ ಹಾಕೊಂಡು ಬರ್ಕೋರಿ. ಎ ಪಾರ್ಟ್, find the code word corresponding to the information sequence given above. So ಏನ್ ಮಾಡಬೇಕು ನೀವು? ಟ್ರಾನ್ಸ್ಮಿಟೆಡ್ ಡೇಟಾನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಪಾರ್ಟ್, suppose that the code word has a transmission error in the first bit. Suppose that the code word has a transmission error in the first bit, comma, what does the receiver obtain? In its
in its error checking, in its error checking. ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿಕೊಟ್ಟಾರ ಅವ್ರು. ಡೈರೆಕ್ಟ್ ಆಗಿ ರಿಸೀವ್ಡ್ ಡೇಟಾ ಏನು ಅಂತ ಕೊಟ್ಟಿಲ್ಲ, ಅದ್ರ ಬದಲಿಗೆ ಟ್ರಾನ್ಸ್ಮಿಟ್ ಆಗ್ಬೇಕಾದ್ರೆ ಎರರ್ ಆಕರ್ ಆಗೈತಿ ಅಂತ ಕೊಟ್ಟಾರ. ಎರರ್ ಎಲ್ಲಿ ಆಕರ್ ಆಗೈತಿ ಅನ್ನೋದನ್ನು ಕೊಟ್ಟಾರಿಲ್ಲಲ್ಲೇ ಫಸ್ಟ್ ಬಿಟ್. ಸೊ ಫಸ್ಟ್ ಬಿಟ್ಟು ಎರೇನಿಯಸ್ ಆಗೈತಿ. ಎರೇನಿಯಸ್ ಆಗೈತಿ ಅಂತಂದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಏನಿತ್ತು ಅದು ಹೋಗಿ ಬೇರೆ ಆಗ್ತೈತಿ. ಇಲ್ಲಂದ್ರೂ ಎರಡೇ ಚಾನ್ಸ್ ನಾವು, ಒಂದು 0 ಇದ್ದಿದ್ದು 1 ಆಗಿರ್ತೈತಿ, ಇಲ್ಲ ಅಂತಂದ್ರೆ 1 ಇದ್ದಿದ್ದು 0 ಆಗಿರ್ತ. ಸೊ ರಿಸೀವ್ಡ್ ಡೇಟಾನ ನೀವೇ ಬರ್ಕೋಬೇಕು. ಆ ರಿಸೀವ್ಡ್ ಡೇಟಾನ ಬರ್ಕೋಬೇಕಾದ್ರೆ ಟ್ರಾನ್ಸ್ಮಿಟೆಡ್ ಡೇಟಾದ ಫಸ್ಟ್ ಬಿಟ್ನ ಟಾಗಲ್ ಮಾಡಿ ಅಂದ್ರೆ ಚೇಂಜ್ ಮಾಡಿ ಬರ್ಕೊಂಡು ಡಿವಿಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಫೈನಲ್ ಆನ್ಸರ್ ಎರರ್ ಚೆಕಿಂಗ್ ನಾಗ ಅವನಿಗೆ ಏನ್ ಬರ್ತೈತಿ, ಎರರ್ ಚೆಕ್ ಮಾಡ್ಕೊಂಡಾಗ he will not get a reminder as 0. that means ರಿಸೀವರ್ ಗೆ ಅವಾಗ ಗೊತ್ತಾಗ್ತೈತಿ ಓಕೆ ನಾನು ರಿಸೀವ್ ಮಾಡ್ಕೊಂಡಿದ್ದ ಡೇಟಾದೊಳಗ ಎರರ್ ಅದ ಅಂತ ಹೇಳಿ, ರೈಟ್. ಸೊ ಅದನ್ನ ಜಸ್ಟಿಫೈ ಮಾಡ್ಲಿಕ್ಕೆ ಕೇಳ್ಯಾರ ಅವರು. ಡೈರೆಕ್ಟ್ ಆಗಿ ಕ್ವಶನ್ ಕೇಳಿಲ್ಲ, ದ ಕ್ವಶನ್ ಇಸ್ ಇನ್ ಡೈರೆಕ್ಟ್. ದೇ ಹ್ಯಾವ್ ಗಿವನ್ ದೇರ್ ಈಸ್ ಅನ್ ಎರರ್, ಡೈರೆಕ್ಟ್ ಆಗಿ ಎರರ್ ಅದ ಅಂತ ಕೊಟ್ಟಾರ. ಆದ್ರ ಆ ಎರೇನಿಯಸ್ ಡೇಟಾನ ಕೊಟ್ಟಿಲ್ಲ ನಿಮಗ, ನೀವೇ ಅದನ್ನ ಎರೇನಿಯಸ್ ಮಾಡ್ಕೋಬೇಕು. ಆಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ಮೇಲೂ ಕೂಡ ಎರರ್ ಬರ್ತೈತಿ ಅನ್ನೋದನ್ನ ಹೇಳ್ಬೇಕು. ಎರರ್ ಬರ್ಬೇಕು ಅಂದ್ರೆ ನಿಮ್ ರಿಮೈಂಡರ್ 0 ಬರಂಗಿಲ್ಲ, 0 ಬಿಟ್ಟು ಬೇರೆ ಬರ್ತೈತಿ. ಹಂಗ ಬಂದಾಗ ರಿಸೀವರ್ ಏನ್ ಹೇಳ್ತಾನೆ, ಬಂದಿದ್ದ ಡೇಟಾ ತಪ್ಪೈತಿ ಅಂತ ಹೇಳ್ತಾನೆ, ರೈಟ್. ದಿಸ್ ಈಸ್ ಹೌ ದ ಕ್ವಶನ್ ಇಸ್ ಗಿವನ್. ಇದೇ ರೀತಿನೇ ಕೊಡ್ತಾರೆ ಕ್ವಶನ್ಸ್. ನಿಮ್ಗೆ ಡೈರೆಕ್ಟ್ ಸ್ಪೂನ್ ಫೀಡಿಂಗ್ ಮಾಡಂಗಿಲ್ಲ. ಕ್ವಶನ್ ಅನ್ನ ತಿಳ್ಕೊಂಡು ಆಮೇಲೆ ಅದನ್ನ ಸಾಲ್ವ್ ಮಾಡ್ಬೇಕು. ಸಾಲ್ವ್ ದಿಸ್ ಪ್ರಾಬ್ಲಮ್ and we'll see it in the next class. ಇನ್ನೊಂದೆರಡು ಪ್ರಾಬ್ಲಮ್ಸ್ ಅನ್ನ ಕೊಡ್ತೀನಿ ಅಂತ ನೆಕ್ಸ್ಟ್ ಕ್ಲಾಸ್ ನಾಗ ಸಾಲ್ವ್ ಮಾಡ್ಲಿಕ್ಕತ್ರಿ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ಎನಿ ಡೌಟ್ಸ್? ಮತ್ತೆ ಯಾರಿಗಾರ ಏನ್ರೇ ಡೌಟ್ಸ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕತ್ತವ್ರಿಗೆ? ಎನಿಬಡಿ is having any doubt in the given question? ನಾನು ಕ್ವಶನ್ ಒಳಗೆ ಏನ್ ಕೊಟ್ಟಾರ ಅನ್ನೋದನ್ನ ಪೂರ್ತಿಯಾಗಿ ಕ್ಲಾರಿಫೈ ಮಾಡೀನಿ. ನೀವು ಜಸ್ಟ್ ಸಾಲ್ವ್ ಮಾಡೋದಷ್ಟೇ ಬಾಕಿ ಅದ. ಯಾರಿಗಾರ ಏನ್ರೇ ಡೌಟ್ಸ್ ಇದ್ದು ಅಂತಂದ್ರೆ ಹೀಗೆ ಕೇಳ್ಕೋರಿ. Okay, we'll end this session here only. We'll continue with the next class. Thank you.